ನಮಸ್ಕಾರ. ವೇದಿಕೆ ಎಲ್ಲ ಗಣ್ಯರನ್ನು ನಮ್ಮ ರಮೇಶ್ ಅವರು ಪರಿಚಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲರ ಜನತೆಗೂ ಮತ್ತು ರಾಷ್ಟ್ರ ವೈಟ್ ಫೀಲ್ಡ್ ಆಸ್ಪತ್ರೆ ಸಿಬ್ಬಂದಿಗೂ ಮತ್ತು ನಮ್ಮ ಡಾಕ್ಟರ್ ಸತೀಶ್ ವಿಕ್ರಮ ಸಾರು ಮತ್ತು ಐಟಿ ಕಾರ್ಡ್ ಸರ್ ಅವರು ಮತ್ತು ಎಲ್ಲ ನಮ್ಮ ರೋಟರಿ ಸದಸ್ಯರು ಎಲ್ಲ ಸೇರಿ ಇವತ್ತು ವರ್ಚುವಾಗ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಮಾತಿ ಸ್ಕೂಲಲ್ಲಿ ನಡೆಸಬೇಕಂತ ಕೇಳಿದಾಗ ನಮ್ಮ ಶ್ರೀಧರ್ ಸರ್ನ ಅವರು ಮನಸ್ಸಿನಿಂದ ಇಲ್ಲೇ ಮಾಡಿ ನಿಮಗೆ ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ ಅಂತೇಳಿ ಇಟ್ಕೊಟ್ರು. ಅದೇ ರೀತಿ ನಮ್ಮ ಶ್ರೀನಿವಾಸ ಕೂಡ ಗ್ರಾಮೀಣ ಅಧ್ಯಕ್ಷರಾದ ಶ್ರೀನಿವಾಸ ಹೇಳಿದರೆ ನೀವು ಎಲ್ಲಿ ಏನು ಮಾಡಬೇಕಾದ್ರೂ ನಾವು ಮಾಡ್ತೀವಿ. ಅದೇ ರೀತಿ ನಮ್ಮ ರೋಟರಿ ಎಲ್ಲ ಸದಸ್ಯರು ಸಹಾಯದಿಂದ ಇವತ್ತು ಈ ಕ್ಯಾಂಪನ್ನು ನಡೆಸೋಕ್ಕೆ ಒಂದು ಒಳ್ಳೆಯದಾಯಿತು. ಇವತ್ತು ನಮ್ಮ ಸತೀಶ್ ಸರ್ ಹೇಳಿದಂಗೆ ಗಡಿ ಭಾಗದಲ್ಲಿರೋದು ಮುಳಬಾಗ ತಾಲೂಕು ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ವೇ ಇಂಥ ಒಂದು ಗಡಿ ಭಾಗದಲ್ಲಿ ನಮ್ಮ ರಾಷ್ಟ್ರ ವೈಟ್ ಫೀಲ್ಡ್ ಆಸ್ಪತ್ರೆಯಿಂದ ಇಲ್ಲಿ ನಮಗೊಂದು ತಪಾಸಣೆ ಕಾರ್ಯಕ್ರಮ ತಪಾಸಣೆ ಮಾಡ್ತಾ ಇರೋದು ಒಳ್ಳೆಯದಾದ ಸಾರ್ವಜನಿಕರೆಲ್ಲ ಒಂದೇ ಒಳ್ಳೆಯದಾಯಿತು. ಈ ಒಂದು ಯಾವ ಥರ ನಡ್ಕೋಬೇಕು, ಯಾವ ಥರ ನಡೆಸಬೇಕು, ಯಾವ ಥರ ನಾವು ಫಾಲೋ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾಕಂದರೆ ಜ್ವರ ಚಿಕ್ಕ ಮಗಳಿಗೆ 100 ಬಂದರೆ ಗೊತ್ತಾಗಲ್ಲ, ನಮಗೆ 102 ಬಂದ 104 ಬಂದರೆ ಅದು ಜಾಸ್ತಿ ಬಂದಾಗ ಫಿಟ್ಸ್ ಬರುತ್ತೆ. ಫಿಟ್ಸ್ ಬಂದಾಗ ನಮ್ಗೆ ಏನಂತೇವೆ, ಏನೋ ಜ್ವರ ಜಾಸ್ತಿ ಅಂತಲ್ಲ, ಅವಾಗ ಅದಕ್ಕೆ ಚೆಕ್ ಮಾಡ್ಕೋಬೋದು. ಫಸ್ಟ್ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಅದು ಫಸ್ಟಲ್ಲೇ ಚೆಕ್ ಮಾಡ್ಕೊಂಡು ಯಾವುದೇ ಪ್ರಾಬ್ಲಮ್ ಇಲ್ಲ. ಇವತ್ತು ಸಾರ್ ಹೇಳ್ದಂಗೆ ಇವತ್ತು ಚೆಕ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾದಾಗ BPL ಕಾರ್ಡ್ ಇರೋದು ನಮ್ಮ ಹಾಸ್ಪಿಟಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಕ್ಲಿಯರ್ ಆಗುತ್ತೆ. ಅಂದರೆ ಅವ್ರು ನಾವು ಏನು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದು ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಮುಳಬಾಗಲ್ಲಿ ಬಂದು ನಮ್ಗೆ ಈ ಥರ ಹೆಲ್ಪ್ ಮಾಡ್ತಾರೆ ಹಾಸ್ಪಿಟಲ್ ವೈಟ್ ಫೀಲ್ಡ್ ಹಾಸ್ಪಿಟಲ್ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವ್ರನ್ನ ಸ್ಪಂದಿಸಬೇಕು. ಅವ್ರು ಹೇಳಿದ್ದು ನಾವು ಕೇಳಬೇಕು. ಯಾವ ಥರ ಹೇಳಿದ್ರೆ ಅದನ್ನು ಹೇಳ್ತೀವಿ, ನಮಗೆ ಪ್ರಾಬ್ಲಮ್ ಇರಲ್ಲ. ಒಂದು 3 ವರ್ಷ ಯಾರಿಗೆ ತಗೊಂಡು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಲೈಫೆಲ್ಲ ತಗೊಳ್ಳೋದಕ್ಕೆ ನಾವು 3 ವರ್ಷ ತಗೊಂಡ್ರೂ ಒಳ್ಳೇದಾಗುತ್ತಲ್ವ. ಅದಕ್ಕೋಸ್ಕರ ಒಳ್ಳೆಯ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಜನರನ್ನು ಸಾರ್ವಜನಿಕರು ಬಂದು ಇನ್ನೂ ಟೈಮು ಮುಂದುವರಿವರೆಗೂ ಇದೆ, ಇನ್ನೂ ಚೆಕಪ್ ಮಾಡಿಸ್ಬೇಕು. ಬೇರೆಯವ್ರಿಗೆ ಫೋನ್ ಮಾಡಿ ಇನ್ನು ಬರೋವ್ರನ್ನು ಕೂಡ ಕರೆಸಿ ಒಳ್ಳೆಯ ಒಂದು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದಕ್ಕೆ ನಾವು 3-4 ದಿನದಿಂದ ಒಂದು ಅಡ್ವರ್ಟೈಸ್ ಮಾಡಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ, ಫೋನು ಮಾಡಿದ್ರೆ ಸಲ ಬರ್ತಾ ಇರ್ತಾರೆ. ಬರಲಿ, ಬಂದವ್ರಿಗೆಲ್ಲರೂ ನಾವು ಚೆಕಪ್ ಮಾಡಿಸಿ ಅವ್ರು ಒಳ್ಳೇದಾಗಲಿ. ಯಾಕಂದರೆ ಅವ್ರ ಕುಟುಂಬದಲ್ಲಿ ಅವ್ರು ನಂಬ್ಕೊಂಡೆ 4 ಜನ ಇರ್ತಾರೆ. ಅವ್ರು ಚೆನ್ನಾಗಿದ್ರೆ ಅವ್ರ ಕುಟುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬಂದು ಚೆಕಪ್ ಮಾಡಿಕೊಂಡು ಉಚಿತವಾಗಿ ತಪಾಸಣೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಒಂದು ತಪಾಸಣೆ ಮಾಡಬೇಕಾದ್ರೆ ಡಾಕ್ಟ್ರೇ ಹೇಳ್ತಾರೆ ಅಡ್ರೆಸ್ಗೆ ಹೋಗಿ ನಾವು ಮಾಡಿಸ್ಕೋಬೋದು. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಗಡಿ ಭಾಗದಲ್ಲಿ ನೆಂಗ್ಲಿಯಲ್ಲಿ ಒಂದ್ಸಲಿ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತಪಾಸಣೆಗೆ ಪೇಷಂಟ್ಗೆ ಕರ್ಕೊಂಡ್ಬಂದು ನಾವು ತಪಾಸಣೆ ಮಾಡ್ಕೊಡ್ತೀವಿ. ಇವಾಗ ನಾವು ಮುಳಬಾಗಲ್ಲಿ ಕೊಟ್ಟಿದ್ದೀವಿ. ಇವತ್ತು ಗೊತ್ತಾಯಿತು ನಮ್ಮ ಮೊದಲಿಗೆ ಇದೇ ನಮಗೆ ಇದು ಮೂರ್ಛೆ ರೋಗದ ಒಂದು ತಪಾಸಣೆಯನ್ನು ಮಾಡ್ತಾ ಇರೋದು. ಇನ್ನೊಂದ್ಸಲಿ ನಮಗೊಂದು ನೆಂಗ್ಲಿ ನೋವು ಅಂತ ಕಡೆ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನಂತ ಎಲ್ಲ ನಾವು ಅಡ್ವರ್ಟೈಸ್ ಮಾಡಿ ತಾಲೂಕಿನಂತ ಎಲ್ಲ ನಮ್ಮ ಮೂರ್ಛೆ ರೋಗಗಳನ್ನ ಪೇಷಂಟ್ಗಳನ್ನ ಕರ್ಕೊಂಡೋಗಿ ನಾವು ಚೆಕಪ್ ಮಾಡಿಸಿ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ, ಅವ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರನ್ನು ಕರ್ಸ್ಕೊಂಡ್ಬಂದು ಇವತ್ತು ಚೆಕಪ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ರೋಟರಿ ಮುಳಬಾಗ ರೋಟರಿ ಸೆಂಟರ್ ಸದಸ್ಯರು ಎಲ್ಲ ಸಹಾಯದಿಂದ ಮತ್ತು ನಮ್ಮ ಬೆಂಗಳೂರು ರೋಟರಿ IT ಕಾರ್ಡರು ಮತ್ತು ಅವರ ಸಹಾಯದಿಂದ ಮತ್ತು ವೈಟ್ ಫೀಲ್ಡ್ ಆಸ್ಪತ್ರೆ ಅವ್ರ ಸಹಾಯದಿಂದ ಕ್ಯಾಂಪ್ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ನೀವು ಒಳ್ಳೆಯದಾಗೋದಕ್ಕೆ ನಾವು ಎಲ್ಲರೂ ಈ ಕ್ಯಾಂಪ್ಗೆ ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತಿಸ್ತಾ ಈ 4 ಮಾಡ್ಕೊಂಡು ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್. ಒಂದೇ ಕಡೆ ಜನ ಜಾಸ್ತಿ ಇರುತ್ತೆ, ಸುಮ್ಮನೆ ಬರೀತೀವಿ ಕಳಿಸ್ತೀವಿ, ಏನು ಮಾಡೋಕ್ಕಾಗಲ್ಲ. ಸಾವಿರಾರು ಜನ ಇರ್ತಾರೆ. कोलकाता मात्र ಮಠ
ಹೌದಮ್ಮ ಇಲ್ಲಮ್ಮ ಎಲ್ಲಿ ಮಾತು ಮೇಡಮ್